ಬಟ್ ಅದಕ್ಕಿಂತ ಮುಂಚೆ ಪಬ್ಲಿಕ್ ರಿಯಾಕ್ಷನ್ ಏನಿದೆ, ಪಬ್ಲಿಕ್ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಈ ಸಲ ಅಂದರೆ ಸೀಸನ್ 12 ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಲೋದು ಪಕ್ಕಾನ? ಅವರ ಅಭಿಪ್ರಾಯ ಏನಿದೆ ಅದರ ಒಂದು ಕ್ಲಿಪ್ಪಿಂಗ್ ನಿಮ್ಗಾಗಿ ಕಾಯ್ತದೆ. ಚೆಕ್ ದಿಸ್ ಔಟ್. TRP ಕಿಂಗ್ ನಮ್ಮ ಗಿಲ್ಲಿ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಈಗಾಗಲೇ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೆದ್ದು ನಮ್ಮ ಮಳವಳ್ಳಿಯ ಹೆಸರು ತರ್ತಾರ, ಅದನ್ನಂತೂ ಕಾದ್ ನೋಡ್ಬೇಕಾಗಿದೆ. ಈಗ ನಮ್ಮ ಜೊತೆ ಅವರ ಕ್ರೇಜಿ ಫ್ಯಾನ್ಸ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗೆ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ? ಹೇಳಕ್ಕೆ ಅಸಾಧ್ಯ, ತುಂಬಾ ಖುಷಿ ಆಗುತ್ತೆ. ನಮ್ಮ ಮಂಡ್ಯದ ಹುಡುಗ ನಮ್ಮ ಗಿಲ್ಲಿ ಸರ್ ತುಂಬಾ ಬಿಗ್ ಬಾಸ್ ಹೋಗಿ ನಾವು ಅನ್ಕೊಂಡಿಕ್ಕಿಂತ ಹೆಚ್ಚಾಗಿ ಮಾಡ್ಕೊಂಡು ಜನನ ಸಪೋರ್ಟ್ ಮಾಡಿ ಎಲ್ಲ ಕಡೆ ಗಿಲ್ಲಿಗಿರಿಂದ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲೇ ನೋಡಿದ್ರು ತುಂಬಾ ಅವರದೇ ಕ್ರೇಜ್, ಅವರದೇ ಗೊತ್ತು, ಅವರದೇ ಒಂದು ಕ್ರೇಜ್ ತುಂಬಾ ಹೆಸರು ಮಾಡಿ ಎಲ್ಲ ಮನಸ್ಸು ಗೆದ್ದು ಎಲ್ಲ ಟ್ಯಾಟೋ ಹಾಕ್ಸ್ಕೊಂಡು ಅವರ ಹುಚ್ಚು ಅಭಿಮಾನಿಗಳು ಅವರೆಲ್ಲ ಇದ್ರೆ ಅದನ್ನ ಎಲ್ಲ ಸಾಧ್ಯ ಇಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ಅವ್ರ ಅಭಿಮಾನಿ ಏನಂತ ಕಳಿಸಿದ್ರೆ ನೋಡೋಣ. ಒಂದ್ ಸೆಕೆಂಡ್ ಒಳ್ಳೆದಾಗ್ಲಿ. ಆಲ್ ದ ಗಿಲ್ಲಿ ಸರ್ ಗೆದ್ಕೊಂಬನ್ನಿ, ಪ್ರೀತಿ ಸಪೋರ್ಟ್ ಇದ್ರೆ ನಿಮ್ಗೆ ಕ್ರೇಜ್ ಇದೆ. ಅಲ್ಲ ಸರ್ ನೀವೇನ್ ಹೇಳ್ತೀರಿ ಸರ್? ಸರ್ ನೆಕ್ಸ್ಟ್ ದೀಪಕ್ ಗೌಡ ತರ ನಂಗೆ ಮಾತಾಡಕ್ ಬರಲ್ಲ. ಏನು ಅಂತಂದ್ರೆ ಅದೇ ಹೇಳಿದ್ದು. ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಮಂಡ್ಯಕ್ಕೆ ಅಂಬರೀಷ್ ಅಣ್ಣ ಇದ್ರು, ನೆಕ್ಸ್ಟ್ ಗಿಲ್ಲಿ ಅಣ್ಣ ಬಂದೇ ಬರ್ತಾರೆ. ಸೊ ಗೆಲ್ಲಿ ಅಂತ ನಾನು ಹೇಳ್ತಿದ್ದೀನಿ. ಜೈ ಗಿಲ್ಲಿ. ಸರ್ ನಾವೇನು ಹೇಳಲ್ಲ ಸರ್, ನಮ್ಮ ನೀವು ಹೇಳಿದ್ರಿ ನಮ್ಮ ಮಂಡ್ಯ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬೆಳೆದವ್ರೆ ಅಂತ. ನಮ್ಮ ಮಂಡ್ಯ ಹೆಸರು ಹೇಳ್ಕೊಂಡು ಬೆಳೆಯೋರಲ್ಲ, ನಮ್ಮ ಗಿಲ್ಲಿ ಮಂಡ್ಯ ಹೆಸರು ಉಳ್ಸಕ್ಕೆ ಬೆಳೆಸ್ತಾರೆ. ನಮ್ಮ ಮಂಡ್ಯ ಹೆಸರನ್ನೇ ಮತ್ತೆ ಇನ್ನೂ ಬೆಳೆಸ್ತಾ ಇದ್ದಾರೆ. ಅಂದರೆ ನಮ್ಮ ಮಂಡ್ಯದಲ್ಲಿ ಗುಡುಕಿದ್ರೆ ಇಂಡಿಯಾದಲ್ಲಿ ಗುಡುಕ್ದಂಗೆ ಅಂತಾರೆ. ಮಂಡ್ಯ ಗೊತ್ತು, ಇಂಡಿಯಾ ಗೊತ್ತು ಅಂತ ಹೇಳ್ತಾರೆ. ಅದನ್ನ ನಮ್ಮ ಗಿಲ್ಲಿ ನಟ ಅವರು ನಿಜ ಮಾಡಕ್ಕೆ ಹೋಗಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ ವ್ಯಕ್ತಿತ್ವ ಶೋ ಅದು ಇದು ಅಂತ. ನಾವು ಬಿಗ್ ಬಾಸ್ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಪಕ್ಕಾ ಎಂಟರ್ಟೈನ್ಮೆಂಟು, TRP ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ಅಣ್ಣ ಅವರೇ. ಮೇಯ್ನಾಗಿ ನಮ್ಮ ಮಂಡ್ಯದವರು ಬೆಳಿಬೇಕು. ನಮ್ಮ ಮಂಡ್ಯದವ್ರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನೋಡಿ, ನಮ್ಮ ಅಣ್ಣವರು KL11 ಲಾಸ್ಟ್ ಟೈಮು, ಈಗ ಈ ಲಾಸ್ಟ್ ಇಯರು RCBಗೆ ಹಾಕ್ಸಿದ್ರು, RCBನೂ ಕಪ್ಕಿಂದಾಯ್ತು. ಈಗ ನಮ್ಮ ಗಿಲ್ಲಿ ಅಣ್ಣವ್ರು ಹಾಕ್ಸಿದ್ದಾರೆ. ಈ ಸಲನೂ ಗಿಲ್ಲಿ ಅಣ್ಣ ಗೆಲ್ಲೋದು ಪಕ್ಕ. ಆಲೇ ಗೊತ್ತಾಗ್ಬಿಟ್ಟೈತೆ. ಇನ್ನೇನಿದ್ರು ಸುದೀಪ್ ಸರ್ ಕೈ ಹಿಡಿದು ಒಂದು ಕೈ ಕೊಪ್ಪು ಕೊಡ್ಬೇಕು ಅಷ್ಟೇ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಜೈ ಗಿಲ್ಲಿ. ಸರ್ ಕ್ರೇಸ್ ಕ ಬಾಪನ ಸರ್ ಗಿಲ್ಲಿನೇ ಸರ್. ಈಗ ಇಷ್ಟು ಸೀಸನೇ ಬೇರೆ, ಈ ಸೀಸನೇ ಬೇರೆ ಲೆಕ್ಕ ಸರ್. ಬೇರೆ ಲೆವೆಲ್ ಅಂತಾರಲ್ಲ ಆ ಥರ ಬೇರೆ ಲೆವೆಲ್, ಬೇರೆ ಲೆವೆಲ್. ಆಮೇಲೆ ಹಿಂದಿಲಾಗ್ಲಿ ತಮಿಳಲ್ಲಿ ರ್ಯಾಪ್ ಸಾಂಗ್ ಸರ್, ಎಲ್ಲಿತ್ತು ಸರ್ ಈ ಥರ ರ್ಯಾಪ್ ಸಾಂಗು ಸರ್? ಎಷ್ಟು ಸೀಸನ್ ನೋಡಿದ್ದೀವಿ, ಇಷ್ಟು ಕ್ರೇಜು, ಇಷ್ಟು ಸರ್. ಒಬ್ರು ಎಮ್ ಎಲ್ ಎ ಬಂದು ಗಿಲ್ಲಿಗೆ ಸಪೋರ್ಟ್ ಮಾಡಿ ಗಿಲ್ಲಿ ಗೋಲ್ಡ್ ಮಾಡ್ತಾ ಎಲ್ಲಿ ಹೇಳಿದ್ರು ಸರ್? ಇದೆ ಸರ್ ಕ್ರೇಸ್ ಕ ಬಾಪ್ ಗಿಲ್ಲಿ. ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಸರ್ ಬರೀ ಗಿಲ್ಲಿನ ಸರ್. ಗಿಲ್ಲಿದೆ ಅವ ಸ್ಪಾಂಟೇನ್ಸ್ ಡೈಲಾಗ್ ಸರ್, ಸೂಪರ್ ಸರ್. ಅವ್ರ ತರ ಬೇರೆ ಮಾಡಕ್ಕೆ ಆಗಲ್ಲ ಸರ್, ಸಖತ್ತು. ಅದರಿಂದನೇ ಅವ್ರು ಇಲ್ಲಿ ತನಕ ಬಂದಿರ ಸರ್. ಸೂಪರ್. ಬಡವ್ರ ಮನೆ ಹುಡುಗರು ಬೆಳಿಬೇಕು ಅಂತಾರೆ, ಅದ್ರ ಜೊತೆ ಟ್ಯಾಲೆಂಟ್ ಇರೋ ಹುಡುಗರು ಬೆಳಿಬೇಕು. ನಮ್ಮ ಮಂಡ್ಯ ಹುಡುಗ ಬೆಳಿಬೇಕು. ಮಂಡ್ಯ ಗಿಲ್ಲಿ ಗೆದ್ದು ಬರ್ಬೇಕು ಸರ್. ಮಂಡ್ಯ ಹೇಳ್ಕೊಂಡು ಯಾರ್ಯಾರೋ ಬೆಳೆಯೋದಲ್ಲ, ಮಂಡ್ಯ ಹೇಳ್ಕೊಂಡು ಯಾರು ಇಡೀ ಫುಲ್ ಫೇಮಸ್ ಆಗ್ಬಿಟ್ರು. ಮಂಡ್ಯದವ್ನು ಗೆಲ್ಲಬೇಕು, ರೈತರ ಮಗ ಗೆಲ್ಲಬೇಕು ಸರ್ ಅಷ್ಟೇ. ಸೊ ನಮ್ಮ ಜೊತೆ ವಿಶೇಷವಾದಂತಹ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ರೂಪೇಶ್ ರಾಜಣ್ಣ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ತೆ. ಯಾಕೆ ಸರ್ ಮಾತಿಲ್ಲ ಕತೆ ಇಲ್ಲ, ಎಲ್ಲ ಅವರೇ ಕತ್ಕೊಂಡ್ಬಿಟ್ರು ಅಂತೀರಾ? ನಾವು ನಮ್ಮ ಜೀವಿತಾವಧಿಯಲ್ಲಿ ಒಂದು 3-4 ವಿಧಾನಸಭಾ ಚುನಾವಣೆ ನೋಡಿದ್ದೀವಿ, 1-2-3 ಲೋಕಸಭಾ ಚುನಾವಣೆ ನೋಡಿದ್ದೀವಿ, ಕಾರ್ಪೊರೇಟರ್ ಎಲೆಕ್ಷನ್ ನೋಡಿದ್ದೀವಿ, ಅಲ್ಲಿಂದ ಬಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನೋಡಿದ್ದೀವಿ, ಶಿಕ್ಷಕರ ಚುನಾವಣೆ ನೋಡಿದ್ದೀವಿ, ಕಾಲೇಜು ಚುನಾವಣೆಗಳನ್ನ ನೋಡಿದ್ದೀವಿ. ಆದರೆ ಇದು ಈ ಸಾರಿ ಬಿಗ್ ಬಾಸ್ ಚುನಾವಣೆನ ಮೀರಿ ಇವತ್ತು ಈ ಲೆವೆಲ್ಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಮೇಡಮ್. ಹಾಗಾಗಿ ನೀವು ಪ್ರಶ್ನೆ ಕೇಳೋಕ್ಕೂ ಮುಂಚೆ ನಾವು ನಿಮಗೆ ಕೈ ಮುಗ್ದಿದ್ದೇ ಉದ್ದೇಶಕ್ಕೋಸ್ಕರ. ಅಂದರೆ ನಾವು ನೋಡಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಸ್ಪರ್ಧಿಗಳೇ. ನಮ್ಮ ರವಿಯವರು, ನಮ್ಮ ಸುರೇಶ್ ಅವರು, ಜೊತೆಗೆ ನಾವು 9 ಈ ಥರ ಒಂದೊಂದು ಸೀಸನಲ್ಲಿ ಇದ್ದಂಥವ್ರು. ನಾವು 2 ರೀತಿ ಯೋಚನೆ ಮಾಡ್ತಾಯಿದ್ವಿ ಬಿಗ್ ಬಾಸ್ನ. ಒಂದು ಒಳಗಿದ್ದಂಥ ಸ್ಪರ್ಧಿಯಾಗಿ, ಹೊರಗಡೆ ಪ್ರೇಕ್ಷಕನಾಗಿ. ಒಳಗಿದ್ದಂಥ ಸ್ಪರ್ಧಿಯಾಗಿ ನೋಡಬೇಕಾದ್ರೆ ಈಗೇನು 6 ಜನ ಫಿನಾಲೆಗೆ ಏನು ಬಂದಿದ್ದಾರೆ ಮೇಡಮ್, ನಾನು ಒಂದು ಹೇಳ, ತುಂಬ ಜನ ರೀಲ್ಸ್ ಮಾಡಬೇಕಾದ್ರೆ ಇಲ್ಲೆಲ್ಲ ಬಿಗ್ ಬಾಸ್ಗೆ ನಾನು ಸಿಗಲಿ ಅವಕಾಶ ಕಿತ್ತು ದಬಾಕ್ಬಿಡ್ತೀನಿ, ಹಂಗೆ ಮಾಡಾಕ್ಬಿಡ್ತೀನಿ, ಹಿಂಗೆ ಮಾಡಾಕ್ಬಿಡ್ತೀನಿ ಅಂತ ಡೈಲಾಗ್ ಹೊಡಿಯೋದು ನೋಡ್ತೀವಿ. ನೀವೇನೂ ದಬ್ಬಾಕೋಕ್ಕಾಗಲ್ಲ, ನೀವೇನೂ ಕಿತ್ತಾಕೋಕ್ಕಾಗಲ್ಲ, ಏನೂ ಆಗಲ್ಲ ಮೇಡಮ್. ಸುಮ್ಮನೆ ಹೋಗಿ 1-2 ದಿನ ಮಾತ್ರ ಹಾರಾಡ್ಬೋದು. ಇಲ್ಲ, ಇದು ಹೇಳ್ಬಿಡ್ತೀನಿ, ಮುಗಿಸ್ಬಿಟ್ರೆ ಮುಗೀತು ಕತೆ. ಭಾಳ ಕಷ್ಟ. ಅಂಥದ್ರಲ್ಲಿ 100 ದಿನ ಇರೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ 100 ದಿನ ತಲುಪಿ ಇವತ್ತು ಫಿನಾಲೆ ವಾರಾಗೆ ಯಾರು ಬಂದಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಮೇಲಾಗಿ ಈಗೇನು ನಡೀತಾ ಇದೆ, ವಿನ್ನರ್ ಯಾರಾಗಬೇಕು ಅಂತ ಹೇಳಿ. ಒಟ್ಟಾರೆ ಮೇಡಮ್
ಬಿಗ್ ಬಾಸ್ ಶೋಗೆ ನಿಜವಾದ ಬಿಗ್ ಬಾಸ್ ಯಾರು ಅಂತಂದರೆ ನಮ್ಮ ಜನರು ಮೇಡಮ್. ಜನರು ಏನು ತೀರ್ಮಾನ ಮಾಡಿ ಇಂಥವ್ರು ಗೆಲ್ಲಬೇಕು ಅಂತ ಯಾರನ್ನು ಡಿಸೈಡ್ ಮಾಡ್ತಾರೆ ಅವರೇ ಗೆಲ್ಲೋದು, ಅವರೇ ಗೆಲ್ಲಬೇಕೇ ಹೊರತು ನಾವು ಉಳಿದಿದ್ದೆಲ್ಲ ಮಾತಾಡೋದು ಬೇಡ. ಆಮೇಲೆ ಹೋಗಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ಕನ್ನಡಿಗರೇ. ಅದರಲ್ಲಿ ಯಾರೇ ಗೆದ್ದರೂ ನಮಗೆ ಖುಷಿ, ಯಾರೇ ಗೆದ್ದರೂ ಅಭಿನಂದಿಸೋಣ. ಬೈ ಚಾನ್ಸ್ ಯಾರಾದರೂ ಸೋತರೂ ಕೂಡ ಅವ್ರಿಗೆ ಧೈರ್ಯ ತುಂಬಿ ಅವರು ಸಹ ಅಷ್ಟು ದಿನ ಇದ್ದು ನಮ್ಮನ್ನ ರನ್ಸಿರೋದಕ್ಕೆ ನಾವೆಲ್ಲರೂ ಸೇರಿ ಅವ್ರನ್ನ ಅಭಿನಂದಿಸೋಣ. ಓಕೆ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ತುಕಾಲಿ ಸಂತೋಷ್ ಸರ್ ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ಸ್ಬೇಡ. ಇವು ಯಾವ ಗ್ಯಾಪಲ್ಲಿ ಸೇರ್ಕೊಂಡ ಎಲ್ಲ ನೀವು ಸಂತೋಷ್ ಸರ್, ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂತ ಭಾವಿಸ್ತೀನಿ. ಹಾ, ಸೊ ನಿಮ್ಮ ಕೊನೆಯದಾಗಿ ಸೀಸನ್ 12 ಬಗ್ಗೆ ನೀವು ಮಾತಾಡಿ ಅನ್ನೋಂಥ ಆಪರ್ಚುನಿಟಿ ಕೊಟ್ರೆ ಏನ್ ಹೇಳ್ತೀರಿ? ಸೊ ನಿಮ್ಮ ಲಾಸ್ಟ್ ರಿಯಾಕ್ಷನ್. ನಮ್ ಗಿಲ್ಲಿ ಗೆಲ್ಲೋದ್ ಪಕ್ಕ. ಅಬ್ಬಾ, ಸೊ ತಾವು ಕೂಡ ಕ್ಯಾಂಪೇನ್ ಎಲ್ಲ ಮಾಡ್ತಿದ್ದೀರಾ, ವೋಟ್ ಹಾಕಿ ಅಂತೆಲ್ಲ ಹೇಳ್ತಿದ್ದೀರಾ ಅನ್ನೋದು ಕೇಳ್ಪಟ್ಟೆ, ಹೌದಾ? ಹೌದು ಮೇಡಮ್, ಯಾಕೆಂದ್ರೆ ನನ್ನ ಆತ್ಮೀಯ ಗೆಳೆಯ ಜೊತೆಲೆ ಜರ್ನಿ ಸ್ಟಾರ್ಟ್ ಮಾಡಿದವರು, ನಮ್ ಜೊತೆಲಿದ್ದವನೊಬ್ಬ ಇಷ್ಟೊಂದು ಅಭಿಮಾನ ಪ್ರೀತಿ ಸಂಪಾದನೆ ಮಾಡಿದಾನೆ ಅಂತಂದ್ರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅಷ್ಟೊಂದು ಸಂತೋಷ ಆಗ್ತಾ ಇದೆ. ಆ ದೇವ್ರ ದಯಿಂದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಗೆದ್ದು ಬಂದ್ರೆ ಅಷ್ಟೇ ಸಾಕು. ನಾವು ಗೆಲ್ದೇ ಇರೋದನ್ನ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಗೆಲ್ತಾ ಇದ್ದಾನೆ ಅಂದಾಗ ಅದಕ್ಕಿಂತ ಸಂತೋಷ ಇನ್ನೇನು ಬೇಕಾಗಿಲ್ಲ. ಸೀಸನ್ 12 ನನ್ಗೆ ತುಂಬಾ ಸ್ಪೆಷಲ್ಲು. ನಮ್ ಗಿಲ್ಲಿ ಗೆಲ್ಬೇಕು, ಟಕರೆ ಟಮಟೆ ಇಟ್ಟು ನಮ್ ಗಿಲ್ಲಿ ಅಲ್ಟಿಮೇಟ್ ಕಪ್ ಗೆದ್ಕೊಂಡ್ ಬರ್ಲಿ ಅಂತಾನೆ ಆ ದೇವರಲ್ಲಿ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ. ಸೊ ಎಲ್ಲರ ಆಶಯ ಒಂದೇ ಆಗಿರುತ್ತೆ, ಯಾರು ಆಕ್ಚುಲಿ ಅರ್ಹ ಕಂಟೆಸ್ಟೆಂಟ್ ಅವರು ಕಪ್ಪನ್ನ ಗೆಲ್ಲಿ ಅನ್ನೋದು ಒಂದು ಆಶಯ ಆಗಿದ್ರೆ